ಸರ್, ಕಳೆದ 1 ತಿಂಗಳಲ್ಲಿ ನಾನು ನಿಮ್ಮ ದೊಡ್ಡ ಫ್ಯಾನ್ ಆಗಿದ್ದೀನಿ. ನನ್ನ ಬೆಸ್ಟ್ ಫ್ರೆಂಡ್ಸ್ ನಲ್ಲಿ ಒಬ್ಬ ಫೋಟೋಗ್ರಾಫರ್, ಇನ್ನೊಬ್ಬ ಫಿಲ್ಮ್ ಮೇಕರ್. ಇಬ್ರು ನಿಮ್ಮ ದೊಡ್ಡ ಫ್ಯಾನ್ಸ್. ನಾನು ಅವರ ಹತ್ತಿರ ನಿಮ್ಮನ್ನ ಭೇಟಿ ಮಾಡೋ ವಿಷಯ ಹೇಳಿದಾಗ ಅವರಿಬ್ರು ಹೊಟ್ಟೆ ಉರ್ಕೊಂಡ್ರು. ಬಾ, ನಿನಗೆ ಕೆಲವು ವಿಡಿಯೋ ತೋರಿಸ್ತೀವಿ ಅಂದ್ರು. ಹಾಗಾಗಿ ಕಳೆದ 1 ತಿಂಗಳಿಂದ ನನ್ನ ರಾತ್ರಿಗಳೆಲ್ಲ ಯೂಟ್ಯೂಬ್ ನಲ್ಲಿ ನಿಮ್ಮ ವಿಡಿಯೋಗಳನ್ನ ನೋಡೋದ್ರಲ್ಲೇ ಕಳೆದು ಹೋಗ್ತಿದೆ. ಅವರ ಜೊತೆ ಕೂತು ವಿಡಿಯೋ ನೋಡ್ತಿರುವಾಗ ಅವರು ನಿಮ್ಮ ಮಾತಿಗೆ ಮಾರು ಹೋಗ್ತಾರೆ. ನೀವು ಮಾತಾಡ್ತಿರ್ತೀರಿ, ನಾವು ಕೇಳ್ತಿರ್ತೀವಿ. ಆಮೇಲೆ ಅವರು ಅದರಲ್ಲಿ ಪೂರ್ತಿ ತಲ್ಲೀನರಾಗಿ 33 ವರ್ಷದ ದಷ್ಟಪುಷ್ಟ ಪುರುಷರು. ನಿಮ್ಮ ಅಭಿಮಾನಿಗಳ ವರ್ಗ ಅದ್ಭುತವಾಗಿದೆ. ನೋಡಿ, ನೀವು ಬೇರೆಯವರಿಗಿಂತ ಶ್ರೇಷ್ಠ ಆಗೋದು ಹೇಗೆ ಅಂತ ಯೋಚಿಸ್ತಿದ್ರೆ ಬೇರೆಯವರ ಯಶಸ್ಸನ್ನ ಸಂಭ್ರಮಿಸೋಕೆ ಆಗಲ್ಲ, ನಿಮ್ಮದೇ ಯಶಸ್ಸನ್ನ ಕೂಡ ಅನುಭವಿಸೋಕೆ ಆಗಲ್ಲ. ನಾನು ನಿಮ್ಮ ಮಹಿಳಾ ಫ್ಯಾನ್ ಅಲ್ಲ. ಆ ಕಡೆ ಮಾಡಿ. ಸದ್ಗುರು, ನೀವು ಹೇಳೋದು ನನಗೆ ಅರ್ಥ ಆಗ್ತಿದೆ. ಬೇರೆಯವರಿಗಿಂತ ಶ್ರೇಷ್ಠ ಆಗೋಕೆ ನೋಡ್ತಿಲ್ಲ. ನೀವದನ್ನ ಆ ಕಡೆ ಮಾಡಿ. ನನಗೆ ಆಗಾಗ ಒಂದು ಆಸೆ ಬರುತ್ತೆ. ಒಂದು ದಿನ ಇದೆಲ್ಲವನ್ನೂ ಬಿಟ್ಟು ಬಿಡಬೇಕು, ಯಾವುದಾದ್ರೂ ಬೆಟ್ಟದ ಮೇಲೆ ಹೋಗಿ ಸುಮ್ಮನೆ ಕೂತು ಧ್ಯಾನ ಮಾಡಬೇಕು ಅಂತ. ನೋಡಿ, ಯಾರಿಗೆ ಆದ್ರೂ ಇದೆಲ್ಲವನ್ನೂ ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಂತ ಅನ್ನಿಸೋದು ಯಾಕಂದ್ರೆ ಅವರಿಗೆ ಎಲ್ಲೋ ಒಂದು ಕಡೆ ಇದೆಲ್ಲ ಒಂದು ದೊಡ್ಡ ಹೊರೆ ಅಂತ ಅನ್ನಿಸ್ತಿರುತ್ತೆ. ನಾನು ಧ್ಯಾನ ಮಾಡೋಕೆ ಬೆಟ್ಟದ ಮೇಲೆ ಹೋಗ್ಬೇಕಿಲ್ಲ. ನಾನು ಪ್ರತಿ ಕ್ಷಣನೂ ಧ್ಯಾನಸ್ಥನಾಗೇ ಇರ್ತೀನಿ. ಬೇಕಿದ್ರೆ ನನ್ನ ನಾಡಿ ಬಡಿತ ಚೆಕ್ ಮಾಡಿ ನೋಡಿ. ನೀವು ಯಾವಾಗ್ಲೂ ತಪ್ಪಾದ ದಿಕ್ಕಲ್ಲಿ ಮಾಡ್ತೀರಿ. ನೀವು ಮುತ್ತಿನಂಥ ಮಾತು ಹೇಳ್ತೀರಿ. ನಿನ್ನೆ ರಾತ್ರಿ ಪದ್ಮಾವತ್ ಸಿನಿಮಾ ನೋಡಿದ್ರಲ್ವಾ? ಈಗ ನನ್ನ ಪ್ರಶ್ನೆ ಏನಂದ್ರೆ, ನೋಡಿ, ನನಗೆ ಈ ಪರೀಕ್ಷೆಗಳ ಮೇಲೆ ಯಾವತ್ತೂ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಆದ್ರೆ ನಾನು ಸಾಮಾನ್ಯವಾಗಿ ಪರೀಕ್ಷಾ ಹಾಲ್ನಲ್ಲಿ ಜನ ಪಕ್ಕದವರನ್ನ ನೋಡಿ ಆನ್ಸರ್ ಕಾಪಿ ಮಾಡೋದನ್ನ ತುಂಬ ಸಲ ನೋಡಿದ್ದೀನಿ. ಆದ್ರೆ ಪ್ರಶ್ನೆಗಳನ್ನೇ ಈ ರೀತಿ ಕಾಪಿ ಮಾಡೋದನ್ನ ನಾನು ಎಲ್ಲೂ ನೋಡಿಲ್ಲ. What do you mean, yaar? Guruji, this is not fair, huh? ನಾನು ಎಷ್ಟು ಕಷ್ಟಪಟ್ಟು ಹೋಮ್ವರ್ಕ್ ಮಾಡಿ ಶೀಟ್ನಲ್ಲಿ ಬರ್ಕೊಂಡು ಬಂದಿದ್ದೀನಿ. ಇವೆಲ್ಲ ನೆನಪಿಗೆ ಅಂತ. ಇದನ್ನ ನೋಡ್ಕೊಂಡು ಕೇಳ್ತಿಲ್ಲ. ನನಗೆ ಬೇಕಾದ ಪಾಯಿಂಟ್ಸ್ ಮರ್ತು ಹೋಗಬಾರದು ಅಂತ ಬರೆದುಕೊಂಡಿದ್ದೆ ಅಷ್ಟೇ. ಇದು ಬರೀ ಇಂಟ್ರೊಡಕ್ಷನ್ ಅಷ್ಟೇ. ಪರೀಕ್ಷೆಯಲ್ಲಿ ಕಾಪಿ ಮಾಡಿ ಸಿಕ್ಕಿ ಬಿದ್ದಾಗ ಎಲ್ಲರೂ ಹೀಗೆ ಹೇಳೋದು, ಇಲ್ಲ ಸರ್, ನಾನು ನೋಡಿಲ್ಲ ಅಂತ. ನಾವು ಒಟ್ಟು ಸೇರಿದ್ರೆ ತುಂಬಾ ಮಜಾ ಇರುತ್ತೆ. ನಾವಿಬ್ಬರು ಒಳ್ಳೆ ಬ್ರೋಸ್ ಆಗಬಹುದು. ಈಗಾಗ್ಲೇ ಆಗಿದ್ದೀವಿ ಅನ್ಕೊಂಡೆ. ನನ್ನ ಗೆಳೆಯರು ಸ್ಟೈಲು ಒಂದೇ ತರ ಇದೆ. ನಿಮಗೆ ಯಾರೂ ಸಾಟಿನೇ ಇಲ್ಲ. ನನ್ನ ಗೆಳೆಯರು ಹೇಳ್ತಿದ್ರು ಅವರನ್ನ ಭೇಟಿ ಮಾಡಿದ್ರೆ ಜೀವನ ಬದಲಾಗುತ್ತೆ ಅಂತ. ಒಂದು ಮಟ್ಟಿಗೆ ಅದು ನಿಜ ಅನ್ನಿಸ್ತಿದೆ. ಥ್ಯಾಂಕ್ ಯು ಸರ್. ಇಬ್ಬರು ಅದ್ಭುತ ವ್ಯಕ್ತಿಗಳು. ಒಬ್ಬರು ಆಧ್ಯಾತ್ಮಿಕತೆಯ ಸಾಕಾರ ಮೂರ್ತಿಯಾಗಿದ್ದಾರೆ ಮತ್ತು ಮತ್ತೊಬ್ಬರು ಯೌವನದ ಉತ್ಸಾಹದ ಸಾಕಾರ ಮೂರ್ತಿಯಾಗಿದ್ದಾರೆ. ಸದ್ಗುರುಗಳು ಮತ್ತು ರಣವೀರ್ ಸಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.